ಸ್ವಲ್ಪ ಕೇಳಿದೆಲ್ಲರೂ ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಬಸವಪ್ರಿಯ. ನಾನು ಓದುತ್ತಿರುವ ತರಗತಿ 4ನೇ ತರಗತಿ. ಎಲ್ಲಾದರೂ ಎಂತಾದರೂ ಎಂದೆಂದಿರು ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನತ್ಯ. ಕನ್ನಡವನ್ನು ಮುಚ್ಚಿನಗಳು ಕನ್ನಡತನ ಅಂದಿದ್ದರೆ ನಮಗೆಲ್ಲ ಕಲ್ಪತರು ಕಲ್ಪತರು ಕಲ್ಪತರು. ನಮ್ಮ ಮಾತೃಭಾಷೆ ಕನ್ನಡ. ಕನ್ನಡ ಕೇವಲ ಒಂದು ಭಾಷೆ ಅಲ್ಲ, ಅದು ಒಂದು ನಮ್ಮ ಜೀವನದ ಉಸಿರು. ಕುವೆಂಪು, ದರಬೇಂದ್ರೆ, ಶೂರಪ್ಪ, ಪಂಪ, ರನ್ನಪ್ಪನ ನಡೆದು ಹುಟ್ಟಿದ ಈ ಭೂಮಿ ಕರ್ನಾಟಕ ಭೂಮಿ ನೆಲ. ಮತ್ತೆ ಕರ್ನಾಟಕವೆಂದರೆ ಕೇವಲ ಮೈಸೂರು, ಬೆಂಗಳೂರು ಅಷ್ಟೇ ಅಲ್ಲ, ಬೀದರ್, ಗುರುನಾನಕ, ಹಂಪಿ ಮತ್ತೆ ಹೀಗೆ ಹಲವಾರು ಕೃತಿ. ಶ್ರೀರಾಮಾಯಣ ದರ್ಶನಂ, ಶಿಲ್ಪಕಲೆ, ಚಿತ್ರಕಲೆ, ಸಂಗೀತ, ಸಾಹಿತ್ಯ ಇವೆಲ್ಲ ಕಲೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೇ ಇರುತ್ತವೆ. ಮತ್ತೆ ಯೋಗದ ಜಲಪಾತ, ಶ್ರವಣಬೆಳಗೊಳದ ಗೋಳಗುಮ್ಮಟ ಇವೆಲ್ಲ ನಮ್ಮ ಕರ್ನಾಟಕದಲ್ಲಿಯೇ ಇವೆ. ಮತ್ತೆ ಇನ್ನು ಹೇಳೋಷ್ಟು ಒಳ್ಳೆ ಇದೆ. ಇಷ್ಟೇ ನಮಸ್ತೇನೆ. ಮತ್ತು ನನ್ನ ಅವಕಾಶಕ್ಕಾಗಿ ಹೃದಯಪೂರ್ವಕ ನನ್ನ ಪುಟ್ಟ ವಯಸ್ಸಿನಲ್ಲಿ ನನ್ನ ಲೋಪದೋಷಗಳನ್ನು ಕಂಡು ಬಂದರೆ ದಯವಿಟ್ಟು ಕನ್ನಡಕ್ಕೆ ಕ್ಷಮಿಸಿಬಿಡಿ. ಗಡಿನಾಡ ಕರ್ನಾಟಕ ಪ್ರದೇಶಕ್ಕೆ ಜಯವಾಗಲಿ. ಗಡಿನಾಡ ಕರ್ನಾಟಕ ಪ್ರದೇಶಕ್ಕೆ ಜಯವಾಗಲಿ. ಗಡಿನಾಡ ಕರ್ನಾಟಕ ಪ್ರದೇಶಕ್ಕೆ ಜಯವಾಗಲಿ. ಜೈ ಜೈ ಕರ್ನಾಟಕ. ನಮಸ್ಕಾರ. ನನ್ನ ಹೆಸರು ಶೋಭೆ. ನಾನು ಓದುತ್ತಿರುವ ತರಗತಿ 5ನೇ ತರಗತಿ. ನಾನೆಂದು ಗಡಿನಾಡು ಕನ್ನಡದ ಬಗ್ಗೆ ಒಂದೆರಡು ಮಾತನಾಡಲು ಬಂದಿದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರುವ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಶಿಕ್ಷಕರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಪ್ರಾಚೀನ ಕರ್ನಾಟಕ ತುಂಬ ವಿಶಾಲವಾಗಿತ್ತು. ಬಾದಾಮಿ ಚಾಲುಕ್ಯ, ರಾಷ್ಟ್ರಕೂಟ ಹಾಗೂ ಕಲ್ಯಾಣಿ ಚಾಲುಕ್ಯ ಕಾಲಕ್ಕೆ ಉತ್ತರದಲ್ಲಿ ನರ್ಮದಾ ನದಿ, ದಕ್ಷಿಣದಲ್ಲಿ ಕಾವೇರಿ ನದಿ, ಪೂರ್ವದಲ್ಲಿ ಆಗಿನ ಆಂಧ್ರ ಪ್ರದೇಶ ಮತ್ತು ಗುಂಟೂರು ನಮ್ಮ ನೆರೆಯ ಜಿಲ್ಲೆಗಳು ಹಾಗೂ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ನಡೆಯಿತು. ಕನ್ನಡ ನಾಡಿನಲ್ಲಿ ನಾಡುಗಳಾಗಿದ್ದವು. ಆದರೆ ಈ 3 ಅರಸರು ಈ ಕಾಲದಲ್ಲಿ ಅಷ್ಟೊಂದು ವಿಶಾಲ ಹರಡಿದಂತಹ ಕನ್ನಡ ನಾಡು ಮುಂದೆ ಸೇವಣರ ಕಾಲಕ್ಕೆ ಇದಾಗಿಕೊಂಡಿತು. 13ನೇ ಶತಮಾನದಲ್ಲೇ ಈಗಿನ ಮಹಾರಾಷ್ಟ್ರ ಭಾಗ ಮೊದಲು ಮಾಡಿ ಕರ್ನಾಟಕದ ಉತ್ತರ ಭಾಗಗಳಲ್ಲಿ ಮರಾಠಿ ಪ್ರಭಾವ ಅಧಿಕವಾಗಲು ಪ್ರಾರಂಭಿಸಿತು. ಯು ಮೀ ನಾಟ್ ಬಿಲೀವ್ ಇಟ್. 18ನೇ ಶತಮಾನದಿಂದ ಇತ್ತೀಚೆಗೆ ಮರಾಠಿ ಜನರ ಮತ್ತು ಮರಾಠಿ ಭಾಷೆ ಪ್ರಭಾವ ಈ ಭಾಗದ ಮೇಲೆ ಅಧಿಕಗೊಂಡಿತು. ಅವುಗಳೊಂದಿಗೆ ಉತ್ತರ ಕರ್ನಾಟಕ, ಹಳೆಯ ಮೈಸೂರು ಹಾಗೂ ಮಲೆನಾಡು ಕರ್ನಾಟಕ ಹೆಸರು ಬಂದಿದ್ದು ಹೇಗೆ? ಕರ್ನಾಟಕ ಪದದ ಮೂಲ ಸಂಸ್ಕೃತ ಕನ್ನಡ ಎಂಬ ಪದದಿಂದ ಕರ್ನಾಟಕ ಹುಟ್ಟಿದ್ದು ಕನ್ನಡಿಗರ ನಾಡು. ಕನ್ನಡ ನಾಡು ಎಂಬುದು ದುರರ್ಥವಾಗಿದೆ. ಆದರೆ ಕರ್ನಾಟಕ ಎಂಬ ಪದದ ಹುಟ್ಟುವ ಅಥವಾ ಅರ್ಥದ ಬಗ್ಗೆ ಇನ್ನೂ ಹಲವು ಅಭಿಪ್ರಾಯಗಳಾಗಿವೆ. ಕರುನಾಡು ಎಂಬ ಪದವು ಕರ್ನಾಟಕವಾಯಿತು ಎನ್ನಲಾಗುತ್ತದೆ. ಕರು ಎಂದರೆ ಕಪ್ಪು. ಇದರ ಅರ್ಥವಾಗಿದೆ ಕಪ್ಪು ಮಣ್ಣಿನ ನಾಡು ಎಂದು ಸಹ ಕರೆಯಲಾಗುತ್ತದೆ. ಹಳೆಯ ಗ್ರಂಥಗಳನ್ನು ಇದನ್ನು ಕರ್ನಾಟಕ ಎಂದು ಪದಗಳಾಗಿದೆ. ಕನ್ನಡವನ್ನು ಉಳಿಸಿದವರು ಯಾರೆಂದರೆ ನಮ್ಮದೇ ಆದಂತಹ ಬಾಲ್ಕಿ ಚನ್ನಬಸವ ಪಟ್ಟದೇವರಾಗಿರಬಹುದು. ಅವರು ಹೊರಗಡೆ ಉರ್ದು ಬೋರ್ಡ್ ಹಾಕಿ ಒಳಗಡೆ ಕನ್ನಡ ಶಿಕ್ಷಣವನ್ನು ಕಲಿಸಿ ಕನ್ನಡವನ್ನು ಉಳಿಸಿ ಬೆಳೆಸಿಕೊಂಡು ಬಂದವರು ಯಾರೆಂದರೆ ಅವರೇ ನಮ್ಮ ಡಾಕ್ಟರ್ ಚನ್ನಬಸವ ಪಟ್ಟದೇವರಾಗಿರಬಹುದು. ಇಷ್ಟು ಭಾವಿಸುತ್ತೇನೆ. ಆದರೆ ಸಮಯದ ಅಭಾವದಿಂದಾಗಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಮಾತನಾಡುವ ಅವಕಾಶಕ್ಕಾಗಿ ನಮಗೆಲ್ಲರಿಗೂ ಪೂರ್ವಕ ಧನ್ಯವಾದಗಳು. ನನ್ನ ಮಾತಿನಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂದರೆ ನಿಮ್ಮ ಕಂದನಿಂದ ನನಗೆ ಕ್ಷಮಿಸಿಬಿಡಿ. ಗಡಿನಾಡು ಕನ್ನಡಕ್ಕೆ, ಗಡಿನಾಡು ಕನ್ನಡಕ್ಕೆ, ಗಡಿನಾಡು ಕನ್ನಡಕ್ಕೆ ಧನ್ಯವಾದ.
ನೀವು ಹಿಂಗೆ ಎಲ್ಲ ಮಾತನ್ನ ಕಲಿಬೇಕು. ಚಪ್ಪಾಳೆ ಹೊಡಿ ಬಸವಪ್ರಿಯ ಜೋರಾಗಿ. ಮತ್ತು ಶಿವಶಕ್ತಿ ತುಂಬಾ ಧನ್ಯವಾದಗಳು. ಈ ಪುಟ್ಟ ಮಕ್ಕಳು ತುಂಬಾ ಅದ್ಭುತವಾಗಿ ಒಂದು ಕಲೆ, ಭಾಷಣ ಅನ್ನೋದು ಕೂಡ ಒಂದು ಕಲೆ ಇದೆ. ಅದು ಎಲ್ಲರೆಲ್ಲ ಬರಬೇಕಾದ್ರೆ ಅದು ಈಗ ಪ್ರಾಥಮಿಕ ಹಂತದಲ್ಲೇ ಎಷ್ಟೊಂದು ಚೆನ್ನಾಗಿ ಮಾತನಾಡುವಂತ ಕೌಶಲ್ಯನ ಬೆಳೆಸ್ಕೊಂಡಿದ್ದಾರೆ. ನಿಜಕ್ಕೂ ಅವರ ಭವಿಷ್ಯ ಉಜ್ವಲ ಆಗ್ತದಂತ ನಾವೆಲ್ಲರೂ ಹಾರೈಸೋಣ. ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮದ